ಈ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ಗೆ ತನಿಖಾ ಪ್ರಗತಿ ವರದಿ ಸಲ್ಲಿಕೆಯಾಗುತ್ತೆ. ಇವತ್ತು ಹೈಕೋರ್ಟ್ಗೆ ಪೊಲೀಸ್ ಇಲಾಖೆಯ ವತಿಯಿಂದ ತನಿಖಾ ಪ್ರಗತಿ ವರದಿ ಸಲ್ಲಿಕೆಯಾಗಬೇಕು. ಹಾಗಾಗಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ ಸರ್ಕಾರ. ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ನೀಡಿದೆ ಪೊಲೀಸ್ ಇಲಾಖೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸಿಐಡಿ ತಂಡ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ. ಡೀಟೇಲ್ಡ್ ರಿಪೋರ್ಟ್ ಅಲ್ಲ, ಇದು ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಕರೀತಾರೆ. ಆ ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಸರ್ಕಾರಕ್ಕೆ ಪೊಲೀಸರು ಕೊಟ್ಟಿದ್ದಾರೆ. ಸರ್ಕಾರದ ಅಡ್ವೊಕೇಟ್ ಜನರಲ್ ಅದನ್ನು ಕೋರ್ಟ್ಗೆ ಇವತ್ತು ಸಬ್ಮಿಟ್ ಮಾಡ್ತಾರೆ. 3 ACP ಓರ್ವ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವರದಿಯನ್ನು ಈಗಾಗಲೇ ರೆಡಿ ಮಾಡಿದ್ದಾರೆ. ಹೆಂಗಾಯಿತು, ಯಾರು ಕಾರಣ, ಅದಕ್ಕೇನು ಕ್ರಮ ತಗೊಂಡಿದ್ದಾರೆ ಸರ್ಕಾರ, ಎಲ್ಲ ವರದಿಯನ್ನು ಕೂಡ ತನಿಖಾ ಪ್ರಗತಿಯ ವರದಿ, ಇಲ್ಲಿ ತನಕ ತನಿಖೆಯಲ್ಲಿ ಏನೇನು ಪ್ರಗತಿಯಾಗಿದೆ, ಪ್ರೋಗ್ರೆಸ್ ಏನಾಗಿದೆ ಅದನ್ನು ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಈಗಾಗಲೇ ಮಾಡ್ತಾರೆ. ನೂತನ ಕಮಿಷನರ್ ಕೂಡ ಆ ವಿಚಾರದಲ್ಲಿ ತುಂಬ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹಾಗಾಗಿ ಹೈಕೋರ್ಟ್ಗೆ ಇಂದು ತನಿಖಾ ಪ್ರಗತಿ ವರದಿ ಸಲ್ಲಿಕೆಯಾಗುತ್ತೆ. ವರದಿ ನೀಡೋದಕ್ಕೆ ಎಲ್ಲ ತಯಾರಿಯನ್ನು ಸರ್ಕಾರ ಕೂಡ ಈಗಾಗಲೇ ಮಾಡಿಕೊಂಡಿದೆ. ಅಂದರೆ ಇನ್ ರೈಟಿಂಗ್ ಕೊಡಬೇಕಲ್ಲ, ಲಿಖಿತ ರೂಪದಲ್ಲಿ ಕೊಡಬೇಕಲ್ಲ, ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸ್ಟೇಡಿಯಂ ಬಳಿ ಕೈಗೊಂಡಿದ್ದ ಕ್ರಮಗಳ ಬಗ್ಗೆಯೂ ವರದಿಯನ್ನು ಕೊಟ್ಟಿದ್ದಾರಂತೆ. ಅಂದರೆ ಎಷ್ಟು ಜನ ಪೊಲೀಸರನ್ನ ನಿಯೋಜಿಸಿದ್ರು, ಯಾಕೆ ಈ ರೀತಿ ಕಾಲ್ತುಳಿತ ಆಯಿತು, ಅದನ್ನು ಕೊಡ್ತಾರೆ. 3 ACP ಓರ್ವ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವರದಿ ಈಗಾಗಲೇ ತಯಾರಿ ಆಗಿದೆ. ಅವತ್ತು ಸ್ಟೇಡಿಯಂ ಬಳಿ 1643 ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ವಿ ಅಂತ ಸುಳ್ಳು ಇದು. ಯಾಕೆ ಸುಳ್ಳು ಅಂತಂದರೆ 1643 ಜನ ಇದ್ದರು. ಅದರಲ್ಲಿ 1000 ಜನ ವಿಧಾನಸೌಧದ ಹತ್ರನೇ ಇದ್ದರು. ಇಲ್ಲೊಂದು 500 ಜನ ಇದ್ರೇನೋ ಅಷ್ಟೇ. ಈಗಾಗಲೇ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ಗೇಟ್ನಲ್ಲಿ ಎಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿ ಇದ್ದರು, ಭದ್ರತೆಯ ಉಸ್ತುವಾರಿ ಯಾರಿದ್ದರು, ಕಾಲ್ತುಳಿತ ಹೆಂಗೆ ಸಂಭವಿಸ್ತು, ಮೇಲ್ನೋಟಕ್ಕೆ ದುರಂತದಲ್ಲಿ ಯಾರ ತಪ್ಪು ಕಂಡು ಬಂದಿದೆ, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಪೊಲೀಸ್ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಪೊಲೀಸರ ಸಂಪೂರ್ಣ ಕ್ರಮದ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಈ ಸಂಪೂರ್ಣ ಮಾಹಿತಿ ಇವತ್ತು ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಆಯ್ತಪ್ಪ, ನೀವೆಲ್ಲ ಕ್ರಮವೂ ತೊಗೊಂಡಿದ್ದೀರಾ, ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡುತ್ತೆ, ಇಷ್ಟೆಲ್ಲ ಕ್ರಮ ತೊಗೊಂಡಿದ್ದೀರಲ್ಲ, ಆದರೂ ಕಾಲ್ತುಳಿತ ಯಾಕಾಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸರ್ಕಾರ ಒಪ್ಕೋತಾ ಇಲ್ಲ, KSCA ಒಪ್ಕೋತಾ ಇಲ್ಲ, RCB ಒಪ್ಕೋತಾ ಇಲ್ಲ, ಪೊಲೀಸರು ಒಪ್ಕೋತಾ ಇಲ್ಲ, ಯಾರೂ ಇಲ್ಲ. CM, DCM, ಹೋಮ್ ಮಿನಿಸ್ಟರ್ ಯಾರು ನಮಗೆ ಗೊತ್ತಿಲ್ಲ ಅಂತ